ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ CSK ರಿಟೆನ್ಷನ್ ಅಂಡ್ ರಿಲೀಸ್ ಯಾವ ತರ ಇರಬಹುದು? 2027 ಸೈಕಲ್ಗೆ ಜಾಸ್ತಿ ರಿಲೀಸ್ ಆಗುತ್ತಾ ಅಥವಾ ಕಮ್ಮಿ ರಿಲೀಸ್ ಆಗುತ್ತೆ? ಯಾಕೆಂದ್ರೆ ಇವರು ಒಂಥರ ಮಿಡ್ ಆಫ್ ದ ಟೇಬಲ್ ಅಲ್ಲಿ ಕಚ್ಕೊಂಡ್ರು. ತೀರಾ ಬಾಟಮ್ಗೂ ಅಲ್ಲ, ತೀರಾ ಮೇಲೂ ಅಲ್ಲ, ಮಿಡ್ ಆಫ್ ದ ಟೇಬಲ್ ಕಚ್ಕೊಂಡಿರೋದ್ರಿಂದ ಇವ್ರು ಏನ್ ಮಾಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಈ ತರ ಮಾಡ್ತಾರೆ ಅಂತ. ಇವ್ರು ಏನ್ ಮಾಡ್ತಾರೆ ಅಂತ ಇವ್ರಿಗೆ ಐಡಿಯಾ ಅಂತೂ ಖಂಡಿತ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಈ ಸೀಸನ್ ಆಪ್ಷನ್ಗೆ 2027ಗೆ ಜಾಸ್ತಿ ಜನನ CSK ಅವರು ರಿಲೀಸ್ ಮಾಡೋದಕ್ಕೆ ಹೋಗಲ್ಲ. ಲಾಸ್ಟ್ ಸೀಸನ್ ಒಂಥರ ಅಧ್ವಾನ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸುಮಾರು ರಿಲೀಸ್ ಮಾಡಿದ್ರು. ಒಂದು ಹೆವಿ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಆಪ್ಷನ್ಗೆ ಹೋಗಿದ್ರು. ಆಪ್ಷನ್ ಅಲ್ಲಿ ಏನೇನು ಅದ್ವಾ ಪ್ರಶಾಂತ್ ವೀರ್ನ ತಗೊಂಡ್ರು, ಕಾರ್ತಿಕ್ ಶರ್ಮಾ ಅವ್ರನ್ನ ತಗೊಂಡ್ರು, 14.5 ಕೋಟಿ ಕೊಟ್ಬಿಟ್ಟು ತಗೊಂಡ್ರು. ಸೊ ಅಂತ ಮಟ್ಟದ ಹೆವಿ ಡಿಫ್ರೆನ್ಸ್ ಏನು ಮಾಡಿಲ್ಲ ಅವ್ರು ಇಬ್ರು ಬಂದ್ಬಿಟ್ಟು. ಅಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕಂತನೂ ಕೂಡ ಅನ್ಸ್ಬಿಡ್ತು. ಅವ್ರು ಆಪ್ಷನ್ಗೆ ಹೋದ್ರೆ ಅಷ್ಟೊಂದು ಮಟ್ಟಿಗೆ ಹೋಗ್ತಾರ ಅಂತಾನೂ ಕೂಡ ಅನ್ಸ್ಬಿಡ್ತು. ಈ ಸೀಸನ್ ಎಲ್ಲ ಆಡಾದ್ಮೇಲೆ ನೋಡ್ತು ಅಂತ ಅಂದಾಗ ಖಂಡಿತ ಪ್ರಶಾಂತ್ ವೀರೆಲ್ಲ 15 ಕೋಟಿಗೆಲ್ಲ ಖಂಡಿತ ಹೋಗೋದಿಲ್ಲ. ಆಪ್ಷನ್ಗೆಲ್ಲ ಹೋಯ್ತು ಅಂತಂದ್ರೆ ಇವಾಗ ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದೀವಿ ನಾವು ಹೆಂಗಿದೆ ಅಂತ. ಸೊ ಪರವಾಗಿಲ್ಲ, ಡಿಸೆಂಟ್ ಪರ್ಫಾರ್ಮರು. 15 ಕೋಟಿಗೆಲ್ಲ ಖಂಡಿತ ಸೀರಿಯಸ್ಲಿ 14.5 ಕೋಟಿಗೆಲ್ಲ ಸೀರಿಯಸ್ಲಿ ಹೋಗ್ತಿಲ್ಲ. ಅಂಡ್ ಕಾರ್ತಿಕ್ ಶರ್ಮಾನು ಕೂಡ 14.5 ಕೋಟಿ, ಹೌದು ಪರ್ಫಾರ್ಮೆನ್ಸ್ ಇದೆ ಇಲ್ಲ ಅಂತಲ್ಲ, ಬಟ್ 14.5 ಕೋಟಿಗೆಲ್ಲ ಸೀರಿಯಸ್ಲಿ ಓದ್ತಿಲ್ಲ. ಅದೇ ಏನಾದ್ರು ಬಿಟ್ಬಿಟ್ಟು ಸ್ವಲ್ಪ ದುಡ್ಡನ್ನ ಉಳಿಸ್ಬೇಕು ಅನ್ನೋ ಯೋಚನೆಯಲ್ಲಿ ಬಿಟ್ಬಿಟ್ಟು ಇವರೇ ವಾಪಸ್ ತಗೊಳ್ಬಹುದು. ಆ ತರ ಒಂದು ಪ್ರಯತ್ನ ಮಾಡ್ಬೋದು. ಬಟ್ ಒಳ್ಳೆ ಪ್ಲೇಯರ್ಸ್ಗಳು, ಸಖತ್ತಾಗಿರುವಂತಹ ಪ್ಲೇಯರ್ಸ್ಗಳು ಇಬ್ರು ಕೂಡ ಪರ್ಸ್ ಕಡೆ ಗಮನ ಕೊಡ್ತು ಅಂತಂದ್ರೆ ಈ ತರ ಒಂದು ಟ್ಯಾಕ್ಟಿಕಲ್ ಮೂವ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. 10 ಕೋಟಿಗೆ ಸಿಕ್ಕಿದ್ರು ಕೂಡ ಆಪ್ಷನ್ ಅಲ್ಲಿ ಇವ್ರಿಗೆ ಅಲ್ವಾ ಪ್ಲಸ್ ಆಗೋದು. 14 ಕೋಟಿ ಇರುವಂತ 10 ಕೋಟಿಗೆ ಸಿಕ್ಕಿದ್ರು ಅಂತ ಅಂದ್ರೆ ಇಬ್ರು ಕೂಡ. ಸೊ ಸೀನ್ ನೋಡಿದ್ರೆ ನನ್ನ ಪ್ರಕಾರ ಈ ತರ ಇದೆ. ನೋಡ್ತಾ ಇರ್ಬೋದು ಇವ್ರದ್ದು ಯಾವ ತರ ಇದೆ ಅಂತ ಸ್ಕ್ವಾಡ್. ಸೊ ಈ ಸ್ಕ್ವಾಡ್ ಅಲ್ಲಿ ನನ್ನ ಪ್ರಕಾರ ಇವರು ರಿಲೀಸ್ ಆಗುವಂತ ಚಾನ್ಸ್ ಇದೆ. ಬ್ಯಾಟರ್ಸ್ ಗಳ ಕ್ಯಾಟಗರಿಗೆ ಬಂತು ಋತುರಾಜ್ ಗಾಯಕ್ವಾಡ್ ರಿಲೀಸ್ ಆಗ್ತಾರಾ ಇಲ್ವಾ ಅಂತ ನೋಡ್ತು ಅಂದ್ರೆ ಖಂಡಿತ ಇವರು ರಿಲೀಸ್ ಆಗುವಂತ ಚಾನ್ಸ್ ನನಗೇನೋ ಕಾಣಿಸ್ತಾ ಇಲ್ಲ. ಅಂಡ್ ಇವರೇ ಕ್ಯಾಪ್ಟನ್ ಆಗಿರ್ತಾರೆ ನೆಕ್ಸ್ಟ್ ಸೀಸನ್, ಅಪ್ಕಮಿಂಗ್ ಸೀಸನ್ ಕೂಡ ಅಂತ ಅನ್ನಿಸಿದೆ. ಡೆವಾಲ್ಡ್ ಬ್ರೇವಿಸ್ 100% ಶಾರ್ಟ್ ಆಗಿ ರಿಲೀಸ್ ಆಗೋದಿಲ್ಲ. ಯಾರೇ ಕೇಳಿದ್ರು ಕೂಡ, ಟ್ರೇಡಿಗೆ ಕೇಳಿದ್ರು ಕೂಡ, ಅವ್ರಿಗೆ ಕೇಳಿದ್ರು ಕೂಡ ಖಂಡಿತ ಇವರು ಬಿಟ್ಕೊಂಡ್ಕೊಡುವಂತ ಸೀನ್ ಇಲ್ಲ. ಯಾಕಂದ್ರೆ ಡೆವಾಲ್ಡ್ ಬ್ರೇವಿಸ್ ಈ ಸೀಸನ್ ನೆಟ್ಕಾಡದೇ ಇರ್ಬೋದು, ಬಟ್ ಲಾಸ್ಟ್ ಸೀಸನ್ ಸಕಾರಾಗಿ ಪ್ರೂವ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ ಆಯುಷ್ ಮಾತ್ರ ಇಂಜೋರ್ಡ್ ಪ್ಲೇಯರು. ಸೊ ಇವರು ಮೋಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ CSKಗೆ, ಕನ್ಸಿಸ್ಟೆಂಟ್ ಆಗಿ ರನ್ಸ್ಗಳನ್ನ ಹೊಡಿತಾರೆ. ಸೊ ಇವ್ರನ್ನ ಬಿಟ್ಬಿಡ್ತು ಅಂತಂದ್ರೆ ಅಷ್ಟೇ ಇಲ್ಲಿ ಮಿಡ್ಲ್ ಆರ್ಡರ್ಲಿ ಒಂಥರ ಸ್ಟೇಬಲ್ ಆಗಿ ರನ್ಸ್ಗಳನ್ನ ಹೊಡೆಯುವಂಥವ್ರು ಅಷ್ಟನ್ನ ಕಾಣಿಸ್ತಾ ಇಲ್ಲ CSKಲಿ. 100% ಆಯುಷ್ ಮಾತ್ರ ಇದ್ದೇ ಇರ್ತಾರೆ, ಏನೇ ಇಂಜುರಿ ಆಗಿದ್ರು ಕೂಡ. ಸರ್ಫರಾಜ್ ಖಾನ್ ಬಿಡ್ತಾರ ಅಂತ ನೋಡ್ತು ಅಂದ್ರೆ ಇಲ್ಲ, ಸರ್ಫರಾಜ್ ಖಾನ್ ಕೂಡ ರಿಟೈನ್ ಮಾಡ್ಕೋತಾರೆ ಅಂತ ಅನ್ನಿಸಿದೆ. ಯಾಕಂದ್ರೆ ಅಗ್ರೆಸಿವ್ ಬ್ಯಾಟರು, ಸಿಕ್ಕಂತ ಆಪರ್ಚುನಿಟಿಲಿ ಪರವಾಗಿಲ್ಲ ಒಂದು ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ಈ ಸೀಸನ್ ಅಲ್ಲಿ ಕೊಟ್ಟಿಲ್ಲ. ಸೊ ಅದರಿಂದ ನನ್ನ ಪ್ರಕಾರ ರಿಟೈನ್ ಮಾಡ್ಕೊಂತಾರೆ. ವಿಕೆಟ್ ಕೀಪರ್ಸ್ ಗಳ ಸೆಕ್ಷನ್ ಅಂತ ಬಂದಾಗ ಖಂಡಿತ MS ಧೋನಿ ಅವ್ರನ್ನ ರಿಲೀಸ್ ಮಾಡಬೇಕು, ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಮತ್ತೆ ಏನಾದ್ರು ಇವರು ಗಿಮಿಕ್ಸ್ ಗಳನ್ನ ಮಾಡ್ಕೊಂಡು MS ಧೋನಿನ ಸ್ಕ್ವಾಡ್ ಅಲ್ಲಿ ಇರಬೇಕು ಗುರು, ನಮಗೆ ಟಿಕೆಟ್ಸ್ ಗಳನ್ನ ಸೇಲ್ ಮಾಡಬೇಕು, ಜೊತೆಗೆ ಸ್ಪಾನ್ಸರ್ಸ್ ಗಳನ್ನ ಕರೆ ತರಬೇಕು ಅನ್ನೋ ಒಂದು ಟ್ಯಾಕ್ಟಿಕಲ್ ಮೂವ್ನ ಮಾಡ್ತು ಅಂದ್ರೆ ಇನ್ನ ಚೀಪು ಇನ್ನ ಯಾರು ಇರೋದಿಲ್ಲ. CSK ಚೀಪು. ಖಂಡಿತ MS ಧೋನಿ ಅವರು ಇರಲಿ, ಸ್ಕ್ವಾಡ್ ಅಲ್ಲಿ ಇರ್ಲದ್ ಬೇಡ. ಅವರು ಖಂಡಿತ ಡಗೌಟ್ ಅಲ್ಲಿ ಕೂತ್ಕೊಳ್ಳಿಬೇಕಾದ್ರೆ ಅಂದ್ರೆ ಸಪೋರ್ಟ್ ಸ್ಟಾಫ್ ಆಗಿ ಮೆಂಟರ್ ಆಗೋ ಅವರು ಇವ್ರು ಆಗಿ ಬಂದ್ಬಿಟ್ಟು ಕೂತ್ಕೊಳ್ಳಿ. ಸೊ ಈ ತರ MS ಧೋನಿ ಅಂತೂ ನೋಡೋದಕ್ಕೆ ಆಗೋದಿಲ್ಲ. ಸುಮ್ಮನೆ ಆಸೆ ಹುಡ್ಸೋದು ಫ್ಯಾನ್ಸ್ಗಳಿಗೆ, ಆಡ್ತಾರೆ ಅಂತ ಆಸೆ ಹುಡ್ಸೋದು, ಮತ್ತೆ ಆಡ್ದಂಗಿರೋದು. ಸೊ ಆಲ್ರೆಡಿ ಬಂದ್ಬಿಟ್ಟು ಚೇಪಾಕ್ ಸ್ಟೇಡಿಯಂ ಅಲ್ಲಿ ಲಾಸ್ಟ್ ಮ್ಯಾಚ್ಗೆ ಬಾಯ್ ಟಾಟಾ ಬಾಯ್ ಹೇಳ್ಬಿಟ್ಟು ಹೋದ್ರಲ್ಲ. ನನ್ನ ಪ್ರಕಾರ ಆಡೋದು ಸಿಕ್ಕಾಪಟ್ಟೆ ಡೌಟ್ ಇದೆ MS ಧೋನಿ ಅವರು. ಅದರಿಂದ ಬಿಡುವಂತ ಚಾನ್ಸ್ ಇದೆ. 4 ಕೋಟಿಗೆ ರಿಟರ್ನ್ ಆಗಿದ್ರು ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ. ಪಕ್ಕ ರಿಲೀಸ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಂಜು ಸ್ಯಾಮ್ಸನ್ 100% ಶಾರ್ಟ್ ಆಗಿ ರಿಟೈನ್ ಆಗ್ತಾರೆ. ಯಾಕಂದ್ರೆ ಮೆಜಾರಿಟಿ ಆಫ್ ರನ್ಸ್ ನ ಇವರೇ ಹೊಡೆದ್ರು ಈ ಸೀಸನ್ ಅಲ್ಲಿ, ಬೇರೆ ಯಾರಿಂದ ಕೂಡ ಎಷ್ಟು ರನ್ಸ್ ಬಂದಿಲ್ಲ. ಅಂಡ್ ರುವೆಲ್ ಪಟೇಲ್ ರಿಟರ್ನ್ ಆಗ್ತಾರೆ, ಖಂಡಿತ 100% ರಿಟರ್ನ್ ಆಗ್ತಾರೆ. ಫಾಸ್ಟೆಸ್ಟ್ 50 ಎಲ್ಲ ಹೊಡೆದಂತವ್ರು. ಹೌದು, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇವರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಡಿ ಆಟನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಸಾಲಿಡ್ ಫಿನಿಷರ್, ಸೊ ಅದರಿಂದ ರಿಟರ್ನ್ ಆಗ್ತಾರೆ. ಕಾರ್ತಿಕ್ ಶರ್ಮಾ ಆಗ್ತಾರ 100%. 14.5 ಕೋಟಿ ಕೊಟ್ಟರು ಕೂಡ ನನಗೇನೋ ರಿಟರ್ನ್ ಆಗ್ತಾರೆ ಅಂತ ಅನ್ನಿಸಿದೆ. ಯಾಕಂದ್ರೆ ಇವರಿಂದ ಪರ್ಫಾರ್ಮೆನ್ಸ್ ಒಂದು 2-3 ಮ್ಯಾಚ್ ಚೆನ್ನಾಗಿ ಬಂದಿದೆ. ಅದರಿಂದ ಕಾನ್ಫಿಡೆನ್ಸ್ ತೋರಿಸ್ತಾರೆ. ಯಾಕಂದ್ರೆ ಫಸ್ಟ್ ಸೀಸನ್ ಬಿಟ್ಬಿಡೋದಕ್ಕೆ ಆಗೋದಿಲ್ಲ. ಏನೋ ಡಬ್ಬಾ ತರ ಆಡಿದ್ರು ಅಂದ್ರೆ ಸ್ವಲ್ಪ ಸುಮಾರಾಗಿ ಆಡಿದ್ರು ಅಂತ ಬಿಟ್ಬಿಡೋದಕ್ಕೆ ಆಗೋದಿಲ್ಲ. ಈ ಕಡೆಯಿಂದ ಕಂಬೂಜ್ನ ಬಿಡ್ತಾರ ಖಂಡಿತ 100%. ಆಲ್ರೌಂಡರ್ ಕಡೆ ಕ್ಯಾಟಗರಿಲಿ ಕಂಬೂಜ್ ಅಂತೂ ಬಿಡುವಂತ ಸೀನೆ ಇಲ್ಲ. ಯಾಕಂದ್ರೆ ಅಷ್ಟು ನಂಬರ್ ಆಫ್ ವಿಕೆಟ್ಸ್ ಈ ಸೀಸನ್ ಎತ್ತಿದ್ರೆ, ಜೊತೆಗೆ ಬ್ಯಾಟಿಂಗ್ ಕೂಡ ಆಡುವಂತ ಅಬಿಲಿಟಿ ಇರೋದ್ರಿಂದ. ಜೇಮಿ ಓವರ್ಟನ್ ಇವರಂತ ಬಂಗಾರಂತ ಪ್ಲೇಯರ್ ಇಲ್ಲ ಗುರು. ಈ ಕಡೆ ಅನ್ಶುಲ್ ಕಂಬೋಜ್ ಆಗಿರ್ಬೋದು, ಜೊತೆಗೆ ಜೇಮಿ ಓವರ್ಟನ್. ಸೊ ಅವರೇ ಒಂದ್ ಸ್ವಲ್ಪ ಗೆದ್ದಿರುವಂತ ಮ್ಯಾಚ್ಗಳಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ನೆಸ್ ನ ತೋರಿಸಿರುವಂತದ್ದು, ಅವರಿಂದನೇ ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೇಕು. ಜೇಮಿ ಓವರ್ಟನ್ ಬಿಟ್ರು ಅಂದ್ರೆ ಕೆಟ್ಟರ ಆಗೋಗ್ಬಿಡ್ತಾರೆ. ಸೊ 100% ಜೇಮಿ ಓವರ್ಟನ್ ಬಿಡುವಂತ ಸೀನೆ ಇಲ್ಲ. ಅಂಡ್ ಅವರಿಂದ ಬ್ಯಾಟಿಂಗ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ನ ಕೂಡ ಆಡ್ತಾರೆ. ಆಮೇಲೆ ರಾಮಕೃಷ್ಣನ್ ಘೋಷ್, ಸೊ ಈ ಪ್ಲೇಯರ್ ಸ್ವಲ್ಪ ಗೊಂದಲದಲ್ಲಿರೋ ಬಿಟ್ಟರು ಬಿಡ್ಬೋದು ಅಂತ ಅನ್ನಿಸಿದೆ. ಘೋಷ್ನ ಏನಂತ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಕಾಣಿಸಿಲ್ಲ. ಒಂದು ಟೂರ್ನಮೆಂಟ್ ಅಲ್ಲಿ ಸಿಕ್ಕಿದೆ ಅವಕಾಶ, ಬಟ್ ಆದ್ರೂ ಕೂಡ ಅಂತ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಕಾಣಿಸಿಲ್ಲ. ಸೊ ಬಿಟ್ರು ಬಿಡ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಡೌಟ್ ಅಲ್ಲಿ ಇದೆ ಇದು. ಪ್ರಶಾಂತ್ ವೀರ್ 100% ಇವ್ರನ್ನ ಬಿಡೋದಿಕ್ ಹೋಗೋದಿಲ್ಲ ಅಂತ ಕಾಣಿಸ್ತದೆ. ಟ್ಯಾಕ್ಟಿಕಲ್ ಮೂವ್ ಮಾಡ್ಬೋದು, ಬಿಟ್ಬಿಟ್ಟು ನಾವೇ ತಗೊಳ್ಳೋಣ, ಸ್ವಲ್ಪ ಪೋಸ್ ಹೊಡೆಯುತ್ತೆ ಅಂತ ಯೋಚನೆ ಮಾಡ್ತು ಅಂತಂದ್ರೆ ಬಿಡ್ಬೋದು. ಇಲ್ಲ ಅಂತಂದ್ರೆ ಖಂಡಿತ ರಿಟೈನ್ ಮಾಡ್ಕೊಳ್ಳುವಂತ ಚಾನ್ಸ್ ಇದೆ. ಯಾಕಂದ್ರೆ ಚೆನ್ನಾಗಿದ್ದಾರೆ ಪ್ಲೇಯರ್ಸ್, ಅಷ್ಟೇನಾಗ ಅವಕಾಶ ಸಿಕ್ಕಿಲ್ಲ ಈ ಸೀಸನ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಲಿ ಇಲ್ಲಿ ಸಿಕ್ಕ ತಕ್ಷಣ ಅದು ಬಿಡ್ತು ಅಂತಂದ್ರೆ 14.5 ಕೋಟಿ ಕೊಟ್ಬಿಟ್ಟು ಸುಮ್ಮನೆ ಕೂರಿಸಿದ್ದಾರೆ ಅಂತಂದ್ರೆ ಅದು ಸ್ವಲ್ಪ ವರ್ತ್ಲೆಸ್ ಅಂತಾನೆ ಅನ್ಸುತ್ತೆ ಅಷ್ಟೊಂದು ಕೊಡೋದು. ಆಮೇಲೆ ಮ್ಯಾಟಿವ್ ಶಾಟ್ ನ 100% ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಮ್ಯಾಟಿವ್ ಶಾಟ್ ಏನು ಯೂಸ್ ಆಗಿಲ್ಲ, ಆಡ್ಸಿದ್ರು ಕೆಲವೊಂದು ಮ್ಯಾಚ್ ಈ ಸೀಸನ್.
ಬಟ್ ಏನೋ ಅಷ್ಟ ಮಟ್ಟಿಗೆ ಇಂಪ್ರೆಸಿವ್ ಪ್ರದರ್ಶನ ಎಲ್ಲ ಏನೋ ಕಾಣಿಸಿಲ್ಲ. ಅಂಡ್ ಅವರು IPLಗೆ ಸೂಟು ಕೂಡ ಆಗೋದಿಲ್ಲ ಮ್ಯಾಟಿವ್ ಶಾಟ್, ಅದರಿಂದ 100% ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಮಾನ್ ಖಾನ್ ವಿಚಾರಕ್ಕೆ ಬಂತು ಅಂತಂದ್ರೆ ಇವ್ರನ್ನು ಕೂಡ ರಿಟೈನ್ ಮಾಡ್ಕೊಬಹುದು ಅಂತ ಅನ್ನಿಸಿದೆ CSK. ಫೋಕ್ಸ್ ವಿಚಾರಕ್ಕೆ ಬಂತು ಅಂದರೆ ಫೋಕ್ಸ್ನ ಬಿಡ್ಬೋದು ಅಂತ ಅನ್ನಿಸ್ತೆ, ಯಾಕಂದರೆ ಈ ಸೀಸನ್ ಏನು ಅಂತ ಮಟ್ಟಿಗೆ ಯೂಸ್ ಆಗಿಲ್ಲ ಫೋಕ್ಸ್ ಅವರು. ಸೊ ಅದರಿಂದ ನೆಕ್ಸ್ಟ್ ಸೀಸನ್ ಬೆಟರ್ ಪ್ಲೇಯರ್ನ, ಬೆಟರ್ ಓವರ್ಸೀಸ್ ಆಲ್ರೌಂಡರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಇವರ ಜಾಗದಲ್ಲಿ ಅಂತ ಅನ್ಕೊಂಡಿದ್ದೀನಿ. ಶಿವಮ್ ದುಬೆ ವಿಚಾರಕ್ಕೆ ಬಂತು ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಗಿಡ್ ಏನಾದ್ರು ಆಗುತ್ತೆ ಅಂತ ಅಂದರೆ ಮುಂಬೈ ಇಂಡಿಯನ್ಸ್ನ ಜೊತೆಗೆ ಇವ್ರನ್ನ ಬಿಡೋದಕ್ಕೆ ರೆಡಿ ಆಗಿರ್ತಾರೆ ಅಂತ ಕೇಳ್ತು ಅಂದ್ರೆ ಖಂಡಿತ ಇವ್ರನ್ನ ಬಿಡೋದಕ್ಕೆ ರೆಡಿ ಆಗಿರ್ತಾರೆ, ಹಾರ್ದಿಕ್ ಪಾಂಡ್ಯನ ಕರ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಸೊ ಶಿವಮ್ ದುಬೆ ಯಾವಾಗ ಹೋಗ್ಬೋದು ಅಂತ ಅಂದರೆ ನನ್ನ ಪ್ರಕಾರ ಅದು ಮುಂಬೈ ಇಂಡಿಯನ್ಸ್ ಜೊತೆಗೆ ಟ್ರೇಡ್ ಆದರೆ ಮಾತ್ರ ಹೋಗ್ಬೋದು, ಇಲ್ಲ ಅಂದರೆ ಶಿವಮ್ ದುಬೆನ 100% ರಿಟೈನ್ ಮಾಡೇ ಮಾಡ್ತಾರೆ. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಅವರು ಹಾರ್ದಿಕ್ ಪಾಂಡ್ಯಗೆ ಇಬ್ರನ್ನ ಕೇಳ್ಬೋದು ಅಂತ ಅನಿಸುತ್ತೆ. ಶಿವಮ್ ದುಬೆ ಜೊತೆಗೆ ಡೆವಾಲ್ಡ್ ಬ್ರೇವಿಸ್ನ ಇಬ್ರನ್ನ ಕೇಳ್ಬೋದು ಅನ್ನೋ ಥರ ನನಗೆ ಅನ್ನಿಸ್ತಿದೆ. ಇನ್ ಕೇಸ್ ಏನಾದ್ರು ಆಯಿತು ಅಂತ ಅಂದಾಗ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಅದೇ ಶಿವಮ್ ದುಬೆ ಹೋಗ್ಬೇಕು ಅಂದ್ರೆ ಬೇರೆ ಟೀಮ್ಗೆ ಹಾರ್ದಿಕ್ ಪಾಂಡ್ಯ ಅವರು ಬರ್ಬೇಕಷ್ಟೇ. ಅದು ಬಿಡ್ತು ಅಂತಂದ್ರೆ ಬೇರೆ ಪಾಸಿಬಿಲಿಟಿ ಅಂತೂ ಇಲ್ಲ ಶಿವಮ್ ದುಬೆನ ಬಿಡೋದಕ್ಕೆ. ಬೌಲರ್ಸ್ಗಳ ಕ್ಯಾಟಗರಿ ಅಂತ ಬಂದಾಗ ಇಂಜೋರ್ಡ್ ಆಗಿದ್ದಂಥ ಖಲೀಲ್ ಅಹ್ಮದ್ನ 100% ಶಾರ್ಟ್ ಆಗಿ ರಿಟೈನ್ ಮಾಡ್ತಾರೆ, ಯಾಕಂದ್ರೆ ಕನ್ಸಿಸ್ಟೆಂಟ್ ಪರ್ಫಾರ್ಮರು, ಅಷ್ಟು ನಂಬರ್ ಆಫ್ ವಿಕೆಟ್ನ ಎತ್ತಿದ್ದಾರೆ CSKಗೆ. ಆ್ಯಂಡ್ ನೂರ್ ಅಹ್ಮದ್ನ 100% ಶಾರ್ಟ್ ಆಗಿ ರಿಟೈನ್ ಮಾಡೇ ಮಾಡ್ತಾರೆ. ಇದರಲ್ಲಿ ಅನ್ಡೌಟೆಡ್ಲಿ ಇದರಲ್ಲಿ ಬೇರೆ ಎರಡು ಮಾತಿಲ್ವೇ ಅಲ್ಲ, ಒಳ್ಳೆ ಸ್ಪಿನ್ನರು, ಕ್ವಾಲಿಟಿ ಸ್ಪಿನ್ನರು. ಮುಖೇಶ್ ಚೌಧರಿ ಕೂಡ 100% ರಿಟೈನ್ ಆಗೇ ಆಗ್ತಾರೆ. ಹೌದು ಸೀಸನಲ್ಲಿ ಒಂದೆರಡು ಮ್ಯಾಚ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂತು, ಬಟ್ ಆದರೂ ಕೂಡ ರಿಟೈನ್ ಮಾಡ್ಕೊತಾರೆ. ನ್ಯಾಥನ್ ಎಲಿಸು ಇಂಜೋರ್ಡ್ ಆಗಿದ್ದಂಥ ಪ್ಲೇಯರು ಈ ಸೀಸನ್ ಬರಲೇ ಇಲ್ಲ. ಸೊ ಸಾಕತ್ ಬೌಲರು ಆಸ್ಟ್ರೇಲಿಯಾ ಪರವಾಗಿ ನೋಡ್ತು ಅಂತ ಅಂದಾಗ ಖಂಡಿತ ರಿಟೈನ್ ಮಾಡ್ಕೊಳ್ಳುವಂಥ ಚಾನ್ಸ್ ಇದೆ, ಈ ಸೀಸನ್ ಆಡಿಲ್ಲ ಅಂದ್ರೂ ಕೂಡ. ಶ್ರೇಯಸ್ ಗೋಪಾಲು ಮತ್ತೆ ರಾಹುಲ್ ಚಾರ್ ಅಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಬಿಡ್ಬೋದು, ಡ್ರಾಪ್ ಮಾಡ್ಬೋದು ಅಂತ ನನಗೆ ಫೀಲ್ ಆಗ್ತಾ ಇದೆ. ಯಾಕಂತಂದ್ರೆ ಅಂತ ಮಟ್ಟಿಗೆ ಚೇಪಾಕ್ ಸ್ಟೇಡಿಯಂ ಸ್ಪಿನ್ ಫ್ರೆಂಡ್ಲಿ ಆಗಿರೋಂಥದ್ದು ಏನೋ ಕಾಣಿಸ್ತಾ ಇಲ್ಲ ನಮಗೆ. ನೂರ್ ಅಹ್ಮದ್ನ ಅಖಿಲ್ ಹುಸೇನ ಹೆಂಗಿದ್ರು ಕೂಡ ರಿಟೈನ್ ಮಾಡ್ಕೊಂತಾರೆ, ಬಿಡುವಂಥ ಸೀನೇ ಇಲ್ಲ ಓವರ್ಸೀಸ್ ಸ್ಪಿನ್ನರ್ಸ್ನ. ಅಂಡ್ ಓವರ್ಸೀಸ್ ಸ್ಪಿನ್ನರೇ ಅವ್ರಿಗೆ ಡಾಮಿನೇಟ್ ಒಂದು ರೇಂಜಿಗೆ ಮಾಡ್ತಾ ಇರೋದು, ಇಂಡಿಯನ್ ಸ್ಪಿನ್ನರ್ಸ್ ಅಷ್ಟನ್ನಾಗಿ ಕಾಣಿಸ್ಕೊಂತಾ ಇಲ್ಲ. ಜಡೇಜಾ ಇದ್ದಾಗ ಬೇರೆ ಕತೆ ಇತ್ತು, ಬಟ್ ಇವಾಗ ಒಂಥರ ಬೇರೆ ಕತೆನೇ ಆಗೋಗ್ಬಿಡೈತೆ ಅಲ್ಲಿ. ಸೊ ಅದರಿಂದ ಇಬ್ಬರಲ್ಲಿ ಯಾರು ಒಬ್ಬರ ಬಿಡ್ಬೋದು, ರಾಹುಲ್ ಚಾರ್ ಅಥವಾ ಶ್ರೇಯಸ್ ಗೋಪಾಲಿನ ಅವಕಾಶ ಕೂಡ ಏನು ಸಿಕ್ಕಿಲ್ಲ. ಸೊ ಅದನ್ನ ಬಿಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಗುರ್ಜಪ್ನೀತ್ ಸಿಂಗು ಆರ್ಡಿನರಿ ಬೌಲಿಂಗ್ನ ಮಾಡಿದ್ರೆ ಈ ಸೀಸನು, ಬಿಟ್ಟರು ಬಿಡ್ಬೋದು ಅಥವಾ ಇಟ್ಕೊಳ್ಬೋದು. ನನ್ನ ಪ್ರಕಾರ ಇಟ್ಕೊಳ್ಳುವಂಥ ಚಾನ್ಸ್ ಇದೆ, ಯಾಕಂದರೆ ಸ್ವಲ್ಪ ವೇರಿಯೇಷನ್ ತೊಗೊಂಬರೋದ್ರಿಂದ ಹೊಡ್ಸ್ಕೊಂಡಿದ್ದಾರೆ, ಬಟ್ ವೇರಿಯೇಷನ್ ಇದೆ ಇವ್ರ ಹತ್ರ. ಆ್ಯಂಡ್ ಮ್ಯಾಟ್ ಹೆನ್ರಿನೂ ಕೂಡ ರಿಟೈನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ನನ್ನ ಪ್ರಕಾರ ಯಾರ್ಯಾರು ರಿಲೀಸ್ ಆಗ್ಬೋದು ಅಂತ ಅಂದರೆ ಅದೇ ಸ್ಪೆನ್ಸರ್ ಜಾನ್ಸನು ರಿಪ್ಲೇಸ್ಮೆಂಟ್ ಆಗಿ ಬಂದವರು ನ್ಯಾಥನ್ ಎಲಿಸ್ಗೆ, ಅವರಂತೂ ಪಕ್ಕ ರಿಲೀಸ್ ಆಗ್ತಾರೆ. ಸ್ಪೆನ್ಸರ್ ಜಾನ್ಸನ್, ನ್ಯಾಥನ್ ಎಲಿಸ್ ರಿಟರ್ನ್ ಆಗ್ತಾರೆ. ಆಮೇಲೆ ಆಯುಷ್ ಮಾತಾ ಜಾಗದಲ್ಲಿ ಆಕಾಶ್ ಮಾದ್ವಾಳ್ ಬಂದಿದ್ರು, ಅವರು ಕೂಡ ರಿಲೀಸ್ ಆಗ್ತಾರೆ. ಕುಲ್ದೀಪ್ ಯಾದವ್ ಬಂದಿದ್ರು ಖಲೀಲ್ ಅಹ್ಮದ್ನ ರಿಪ್ಲೇಸ್ಮೆಂಟ್ ಆಗಿ, ಅವರು ಕೂಡ ರಿಲೀಸ್ ಆಗ್ತಾರೆ. ಆಮೇಲೆ ನೋರ್ಹಾನ್ ಅಂತ ಒಬ್ರು ಜಾಯ್ನ್ ಆಗಿದ್ರು ರಾಮಕೃಷ್ಣ ಘೋಷ್ ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ. ಸೊ ಈ 4 ಜನ ಕೂಡ ರಿಲೀಸ್ ಆಗ್ತಾರೆ. ಅಂಡ್ ಘೋಷ್ ಅವರು ಕೂಡ ರಿಲೀಸ್ ಆದ್ರೂ ಆಗ್ಬೋದು ಅನ್ನೋ ಥರ ನನಗೆ ಫೀಲ್ ಬರ್ತಾ ಇದೆ. ಅಂಡ್ ನಾರ್ಮಲ್ ಆಗಿ ನೋಡ್ತು ಅಂತಂದ್ರೆ ಘೋಷ್ ಅವ್ರು ರಿಲೀಸ್ ಆಗ್ಬೋದು, ಧೋನಿ ರಿಲೀಸ್ ಆಗ್ಬೋದು, ಶಾರ್ಟ್ ರಿಲೀಸ್ ಆಗ್ಬೋದು, ಫೋಕ್ಸ್ ರಿಲೀಸ್ ಆಗ್ಬೋದು, ರಾಹುಲ್ ಚಾರ್ ಇಲ್ಲ ಅಂತಂದ್ರೆ ಇವರು ಶ್ರೇಯಸ್ ಗೋಪಾಲ್ ರಿಲೀಸ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ರಿಪ್ಲೇಸ್ ಆಗಿರುವಂಥ ಪ್ಲೇಯರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ನಾನು. ರಿಪ್ಲೇಸ್ ಒಬ್ವಿಯಸ್ಲಿ ಡ್ರಾಪ್ ಮಾಡಲೇಬೇಕಾಗುತ್ತೆ ರಿಪ್ಲೇಸ್ ಆಗಿರುವಂಥ ಪ್ಲೇಯರ್ಸ್ಗಳನ್ನ. ಸೊ ಅದು ಬಿಟ್ಟು ನೋಡ್ತಾರೆ ಒಂದು 5 ಜನ ರಿಲೀಸ್ ಆಗ್ಬೋದು ಅಂತ ಒಂದು ಫೀಲ್ ಬರ್ತಾ ಇದೆ. ಅದಕ್ಕಿಂತ ಜಾಸ್ತಿ ಹೆವಿ ರಿಲೀಸ್ಗಳು ಮಾಡ್ಬಿಡ್ತಾರೆ, 15 ಜನ ಇಟ್ಕೊತಾರೆ ಇವರು, ಒಂದು 10 ಜನ ರಿಲೀಸ್ ಮಾಡ್ಬಿಡ್ತಾರೆ ಅಂತ ನನಗೇನೋ ಫೀಲ್ ಆಗ್ತಾ ಇಲ್ಲ. CSK ಕೋರ್ ಟೀಮ್ ಜೊತೆಗೆ ಹೋಗ್ತಾರೆ ಅಂತ ನನಗೆ ಫೀಲ್ ಬರ್ತಾ ಇದೆ. ಯಾಕಂದ್ರೆ ಸ್ವಲ್ಪ ವೈಪ್ ಕೊಟ್ಟಿದ್ರೆ ಏನೋ ಅವ್ನು ಮಾಡ್ಬೋದು ಈ ಟೀಮು ಅಂತ ಥರ ಸ್ವಲ್ಪ ವೈಪ್ ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನ್ ಆ ಥರ ಇರಲಿಲ್ಲ, ಟ್ರಾಜಿಡಿ ಆಗೋಗ್ಬಿಟ್ಟಿತ್ತು. ಬಟ್ ಈ ಸೀಸನ್ ಇಲ್ಲ, ಒಂದು ಹೋಪ್ಸ್ ಇದೆ ಈ ಟೀಮು ಮತ್ತೆ ಏನಾರು ಅವಕಾಶ ಸಿಕ್ತು ಅಂದರೆ ಏನಾರು ರಿಕವರ್ ಆಗ್ಬೋದು ಅನ್ನೋ ಥರ. ಸೊ ಅದರಿಂದ ನನ್ನ ಪ್ರಕಾರ ಕೋರ್ನ ರಿಟೈನ್ ಮಾಡ್ತಾರೆ CSK ಒಂದು 5 ಜನ ಬಿಟ್ಬಿಟ್ಟು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಿಸುತ್ತೆ CSK ಯಾರು ರಿಲೀಸ್ ಆಗ್ಬೋದು ಕಾಮೆಂಟ್ ಸೆಕ್ಷನ್ ಹಾಕಿ.